ನಮಸ್ಕಾರ ವೀಕ್ಷಕರೇ, ಚಾನಲ್ಗೆ ಸ್ವಾಗತ. ನೀವು ಬೆಂಗಳೂರಿಗೆ ಬಂದಾಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕೇಳಿರ್ತೀರ. ಆದರೆ ಈ ಕೆಂಪೇಗೌಡ ಯಾರು ಅಂತ ನಿಮಗೆ ಗೊತ್ತಾ? ಕೆಂಪೇಗೌಡ ಹೆಸರು ಹೇಗೆ ಇಟ್ಟಿದ್ದಾರೆ ಅಂತ ನಿಮಗೆ ಗೊತ್ತಾ? ಬನ್ನಿ, ಕೆಂಪೇಗೌಡರ ಬಗ್ಗೆ ಇರುವ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳಿದುಕೊಂಡು ಬರೋಣ. ಈ ಉದ್ಯಾನ ನಗರಿ, ಈ ಗೋಲ್ಡ್ ಸಿಟಿಯನ್ನು ಕಟ್ಟಿಸಿದ್ದು ಕೆಂಪೇಗೌಡರು. ಇವರು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಬೆಂಗಳೂರಿನ ಪಾಳೆಗಾರರಾಗಿದ್ದರು. ಇವರ ತಂದೆಯ ಮೊದಲನೇ ಕೆಂಪೇಗೌಡರು ಯಲಹಂಕದ ಪಾಳೆಗಾರರಾಗಿದ್ದರು. ತಾತ ಕೆಂಪರಂಜೇಗೌಡರ ರೀತಿ ಅಪ್ರತಿಮ ಸಾಹಸಿ ಮತ್ತು ಸ್ವಾಮಿನಿಷ್ಠೆ ಅವರಲ್ಲಿ ಇತ್ತು. ಹುಟ್ಟಿನಿಂದಲೇ ಶೌರ್ಯ ಸಾಹಸ ಕೆಂಪೇಗೌಡರಿಗೆ ರಕ್ತದಲ್ಲೇ ಬಂದಿತ್ತು. ಹಂಪೆಯಲ್ಲಿ ನಡೆದಂತಹ ಮೊದಲನೇ ವಿಜಯದಶಮಿ ಸಮಯದಲ್ಲಿ ಅಪ್ಪ ಮೊದಲನೇ ಕೆಂಪೇಗೌಡರ ಜೊತೆ ಹೋದಂತಹ ಮಗ ಕೆಂಪೇಗೌಡ ಅಲಿಯಾಸ್ ಕೆಂಪರಾಯ ವಿಜಯನಗರದ ವೈಭವವನ್ನು ಕಣ್ತುಂಬಿಕೊಂಡರು. ಕೆಂಪೇಗೌಡರಿಗೆ ಎಲ್ಲ ವಿಷಯದಲ್ಲೂ ಅಸಾಧಾರಣ ಆಸಕ್ತಿ. ಆ ಆಸಕ್ತಿಗೆ ಜೀವ ತುಂಬಿದ್ದು ಅರಮನೆಯ ಪುರೋಹಿತರು, ಹಿತಚಿಂತಕರೂ ಆಗಿದ್ದ ಐಗಂಡಪುರದ ಮಾಧವ ಭಟ್ಟರ ಗುರುಕುಲಾಶ್ರಮದ ಮಾಧವ ಭಟ್ಟರು ಅಕ್ಷರಾಭ್ಯಾಸ ಮಾಡಿಸಿ ಜ್ಞಾನವನ್ನು ತುಂಬುತ್ತಾರೆ. ಚಿಕ್ಕ ವಯಸ್ಸಿನಿಂದಲೇ ಕುಟುಂಬದ ಸದಸ್ಯರಿಂದ ರಾಮಾಯಣ ಮಹಾಭಾರತ ಕೇಳಿದ್ದ ಕೆಂಪರಾಯ ಅಲಿಯಾಸ್ ಕೆಂಪೇಗೌಡರಿಗೆ ನಮ್ಮ ಪುರಾಣ ಕಥೆಗಳ ಬಗ್ಗೆ ಅತೀವ ಆಸಕ್ತಿ. ಅವರ ಉತ್ಸಾಹ ಮನೆಗೊಂಡ ಮಾಧವ ಭಟ್ಟರು ತಮ್ಮ ಎಲ್ಲ ವಿದ್ಯಾಭ್ಯಾಸವನ್ನು ಧಾರೆ ಎರೆಯುತ್ತಾರೆ. ನಂತರ ಕ್ಷತ್ರಿಯ ವಿದ್ಯಾಭ್ಯಾಸ, ಕತ್ತಿವರಸೆ, ಕುದುರೆ ಸವಾರಿ, ಮಲ್ಲಯುದ್ಧ. ಕೆಂಪರಾಯರಿಗೆ ಕಬ್ಬಿಣದ ಕಡಲೆ ಆಗಲೇ ಇಲ್ಲ. ಲೋಕನೀತಿ, ರಾಜಧರ್ಮ, ಯುದ್ಧದ ನಿಯಮಗಳು, ಪ್ರಜಾಕರ್ತವ್ಯ, ಶತ್ರುವಿನ ಬಗ್ಗೆ ಅಧ್ಯಯನ, ಸಮರಕಲೆ, ಹೀಗೆ ಮಾಧವ ಭಟ್ಟರ ನೇತೃತ್ವದಲ್ಲಿ ಕೆಂಪರಾಯರು ಅಪಾರ ಜ್ಞಾನ ಸಂಪಾದನೆ ಮಾಡುತ್ತಾರೆ. ಕೆಂಪರಾಯರು ಎಷ್ಟು ಚುರುಕಾದ ವಿದ್ಯಾರ್ಥಿ ಎಂದರೆ ಕಲಿಕೆ ಅನ್ನುವುದು ಅವರಿಗೆ ಆಟದ ರೀತಿ ಸುಲಭವಾಗಿ ಉಳಿದಿದ್ದು. ಅವರಿಗೆ ಯಾವುದೂ ಕೂಡ ಕಷ್ಟ ಆಗಲೇ ಇಲ್ಲ. ಜನರ ನಾಡಿಮಿಡಿತ ಅರಿತವನೇ ನಾಡಿನ ದೊರೆ ಆಗಬಹುದು ಎಂದು ಅರಿತಿದ್ದ ಕೆಂಪರಾಯರು ವಿದ್ಯಾಭ್ಯಾಸ ಪೂರ್ಣವಾದ ನಂತರ ಗುರುಕುಲದ ಗೆಳೆಯ ಏಕಾಂಬರ ಶಾಸ್ತ್ರಿ ಗುರು ನಂಜೇಶ್ವರ ಜೊತೆಗೂಡಿ ಗುರುಗಳ ಆದೇಶದಂತೆ ನಾಡಿನಾದ್ಯಂತ ಸಂಚರಿಸಿ ಲೋಕಾನುಭವ ಪಡೆದುಕೊಳ್ಳುತ್ತಾರೆ. ಇವರ ಜೊತೆಗೆ ಸಹಪಾಠಿ ವೀರಣ್ಣನ ಸ್ನೇಹ ಗುರುಕುಲವನ್ನು ತೊರೆದ ನಂತರವೂ ಕಾಪಾಡಿಕೊಂಡು ಬರುತ್ತಾರೆ. ಮುಂದೆ ಕೆಂಪರಾಯನು ಬೆಳೆದು ದೊಡ್ಡವನಾದಂತೆ ಕೆಂಪೇಗೌಡರೆಂಬ ಹೆಸರು ಬರುತ್ತದೆ. ಕೆಂಪೇಗೌಡರು ನಾನಾ ರೀತಿಯ ಜನರು ಮತ್ತು ಅವರು ಬದುಕಿದ್ದ ರೀತಿ, ಅವರ ಕಷ್ಟ ಸುಖ ಎಲ್ಲವನ್ನೂ ಅಧ್ಯಯನ ಮಾಡಿದರು. ನಂತರ ನೇರವಾಗಿ ತಂದೆಯ ಆಡಳಿತದಲ್ಲಿ ಭಾಗಿಯಾಗಿ ಒಳಿತು ಕೆಡುಕುಗಳ ಬಗ್ಗೆ ತಿಳಿದುಕೊಂಡರು. ಆಡಳಿತದಲ್ಲಿ ಬಿಗಿ ಹಿಡಿತ ತಂದರು. ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸಿದರು. ಕೆಂಪೇಗೌಡರು ಸೌಮ್ಯ ಸ್ವಭಾವದ ಬಗ್ಗೆ ಕೇಳಿದ್ದ ಅಧಿಕಾರಿಗಳು ಅವರ ಉಗ್ರ ಸ್ವರೂಪವನ್ನು ನೋಡಿದರು. ಆ ಮೂಲಕ ಯಾವ ಸಮಯದಲ್ಲಿ ಯಾವ ರೀತಿ ವರ್ತಿಸಿದರೆ ಯಾವ ರೀತಿ ಆಡಳಿತ ಸುಗಮವಾಗಿ ನಡೆಯುತ್ತದೆ ಎಂದು ತೋರಿಸಿಕೊಟ್ಟರು. 1529ರಲ್ಲಿ ವಿಜಯನಗರದ ಪ್ರಚಂಡ ದೊರೆ ಕೃಷ್ಣದೇವರಾಯರು ನಿಧನ ಹೊಂದಿದಾಗ ಎಲ್ಲ ಸಾಮಂತರು ಸ್ವತಂತ್ರ ರಾಜರು ಆಗುತ್ತಾರೆ. ಆದರೆ ಕೆಂಪೇಗೌಡರು ಸ್ವತಂತ್ರ ರಾಜರು ಆಗೋಕ್ಕೆ ಒಪ್ಪುವುದಿಲ್ಲ. ಒಂದು ಸಾಮ್ರಾಜ್ಯದ ಮರಣದ ನಂತರ ಆಗುವ ಅರಾಜಕತೆಯನ್ನು ಲಾಭ ಮಾಡಿಕೊಳ್ಳಲು ಅವರ ಮನಸ್ಸು ಒಪ್ಪುವುದಿಲ್ಲ. ಕೃಷ್ಣದೇವರಾಯರು ನೋಡಿಕೊಂಡ ರೀತಿಯನ್ನು ಮನೆಗೊಂಡು ಸ್ವಾಮಿನಿಷ್ಠೆಯನ್ನು ಮುಂದುವರಿಸುತ್ತಾರೆ. ಕೆಂಪೇಗೌಡರು 1537ರಲ್ಲಿ ಅರ್ಚಕರು ಕಟ್ಟಿಕೊಟ್ಟ ಒಂದು ಶುಭ ಮುಹೂರ್ತದ ದಿನ ಗುದ್ದಲಿ ಪೂಜೆ ನೆರವೇರಿಸಿ ಬೆಂಗಳೂರು ನಗರವನ್ನು ಕಟ್ಟಲು ಪ್ರಾರಂಭಿಸುತ್ತಾರೆ. ಆದರೆ ಗಡಿಯನ್ನು ನಿರ್ಧರಿಸುವುದು ಹೇಗೆ ಎಂದು ತೀರ್ಮಾನಿಸಿ 4 ದಿಕ್ಕುಗಳಿಗೆ 4 ಹಸುಗಳನ್ನು ಬಿಡುತ್ತಾರೆ. ಆ ಹಸುಗಳು ಎಲ್ಲಿ ನಿಲ್ಲುತ್ತದೆಯೋ ಅಲ್ಲಿಗೆ ಬೆಂಗಳೂರು ಗಡಿಯನ್ನಾಗಿ ಮಾಡುತ್ತಾರೆ.
ಆ ರೀತಿಯಲ್ಲಿ ಬೆಂಗಳೂರು ಗಡಿ ನಿರ್ಧಾರ ಆಗುವುದು. ಪೂರ್ವಕ್ಕೆ ಹಲಸೂರು ದ್ವಾರ, ಪಶ್ಚಿಮಕ್ಕೆ ಸೊಂಡೆಕೊಪ್ಪದ ದ್ವಾರ, ಉತ್ತರಕ್ಕೆ ಯಲಹಂಕದ ದ್ವಾರ, ದಕ್ಷಿಣಕ್ಕೆ ಆನೇಕಲ್ ದ್ವಾರ ಎಂದು ಈಗ ಕರೆಯುವ ಬಾಗಿಲವರೆಗೆ ಈ ಎತ್ತುಗಳು ಸಾಗಿ ನಿಂತವು. ಅಲ್ಲೆಲ್ಲ ಗುರ್ತಿಗಾಗಿ ಕಲ್ಲುಗಳನ್ನು ನೆಡಲಾಯಿತು. ಬೆಂಗಳೂರು ಇಂದು ಬೃಹತ್ ಆಗಿ ಬೆಳೆದಿದ್ದರೂ ಬೆಂಗಳೂರು ನಗರವನ್ನು ಕಟ್ಟಿದ ಕೀರ್ತಿ ಕೆಂಪೇಗೌಡರಿಗೆ ಸಲ್ಲುತ್ತದೆ. ಬೆಂಗಳೂರು ನದಿ ಸಮುದ್ರ ಇಲ್ಲದ ಊರು, ಆದರೂ ಬೆಳೆ ಸಮೃದ್ಧವಾಗಿ ಬರುತ್ತಿತ್ತು. ಇದಕ್ಕೆ ಕೆಂಪೇಗೌಡರ ಕೊಡುಗೆಯೂ ಇದೆ. ಇವರು ಸಾಲು ಮರಗಳನ್ನು, ಉದ್ಯಾನವನ, ಅಪಾರವಾದ ಕೆರೆಗಳನ್ನು ಕಟ್ಟಿಸಿ ಅಂತರ್ಜಲವನ್ನು ಸಮೃದ್ಧಿಗೊಳಿಸಿದರು. ಕೆಂಪಾಂಬುದಿ ಕೆರೆ, ಧರ್ಮಾಂಬುದಿ ಕೆರೆ, ಸಂಪಂಗಿರಾಮ ಕೆರೆ, ಚೆನ್ನಮ್ಮನ ಕೆರೆ, ಕಾರಂಜಿ ಕೆರೆ, ಹಲಸೂರು ಕೆರೆ, ಕೆಂಪಾಪುರ ಅಗ್ರಹಾರ ಕೆರೆ, ಸಿದ್ದಿಕಟ್ಟೆ ಕೆರೆ, ಗಿಡ್ಡಪ್ಪನ ಕೆರೆ, ಇನ್ನು ಮುಂತಾದ ಹಲವಾರು ಕೆರೆಗಳನ್ನು ಕಟ್ಟಿಸಿದರು. ನಮ್ಮ ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ದು ಮಾತ್ರವಲ್ಲದೆ ಆರ್ಥಿಕವಾಗಿ ಶಕ್ತಿ ತುಂಬುವ ಕೆಲಸವನ್ನೂ ಮಾಡಿದರು. ಜಾತಿಯ ವೃತ್ತಿಯ ಆಧಾರದ ಮೇಲೆ 64 ಪೇಟೆಗಳನ್ನು ನಿರ್ಮಾಣ ಮಾಡಿದರು. ಹರಳಿಪೇಟೆ, ಅಕ್ಕಿಪೇಟೆ, ಕುಂಬಾರಪೇಟೆ, ರಾಗಿಪೇಟೆ, ಗಾಣಿಕರಪೇಟೆ, ಮಡಿವಾಳಪೇಟೆ, ಗೊಲ್ಲರಪೇಟೆ, ಹೂವಾಡಿಗರಪೇಟೆ, ಮಂಡಿಪೇಟೆ, ಅಂಚೆಪೇಟೆ, ಬಳೆಪೇಟೆ, ತರಗುಪೇಟೆ, ಸನ್ನಕಲ್ಪೇಟೆ, ಮೇದಾರಪೇಟೆ, ಕುರುಬರಪೇಟೆ, ಮೃತ್ಯಾಂಜಲಪೇಟೆ, ಕುಂಚಿಟಿಗರಪೇಟೆ, ದೊಡ್ಡಪೇಟೆ, ಚಿಕ್ಕಪೇಟೆ, ಉಪ್ಪಾರಪೇಟೆ, ಕಲ್ಲಾರಪೇಟೆ, ತಿಗಳರಪೇಟೆ, ಮೂವಾಲ್ಪೇಟೆ, ನರ್ಗತ್ತಪೇಟೆ, ಸುಲ್ತಾನ್ಪೇಟೆ, ಮನವರ್ತನಪೇಟೆ, ಕಬ್ಬನ್ಪೇಟೆ, ಬಿನ್ನಿಪೇಟೆಗಳು. ಹೀಗೆ ಪೇಟೆ ನಿರ್ಮಿಸಿ ಹಲವಾರು ವರ್ತಕರನ್ನು ಕರೆತಂದು ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದರು. ಕೆಂಪೇಗೌಡರಿಗೆ ದೇವರ ಮೇಲೆ ಅಪಾರವಾದ ಭಕ್ತಿ. ಹಾಗಾಗಿ ಹಲವಾರು ದೇವಾಲಯಗಳನ್ನು ಕಟ್ಟಿಸಿದರು. ಶಿಥಿಲವಾದ ದೇವಸ್ಥಾನಗಳ ಪುನರುಜ್ಜೀವನ ಮಾಡಿಸಿದರು. ಕೆಂಪೇಗೌಡರು ಕಟ್ಟಿಸಿದ ಮತ್ತು ಅಭಿವೃದ್ಧಿಗೊಳಿಸಿದ ಪ್ರಮುಖ ದೇವಾಲಯಗಳು ಈ ರೀತಿ ಇದೆ. ದೊಡ್ಡ ಬಸವನ ಗುಡಿ, ಆಂಜನೇಯನ ಗುಡಿ, ಗಣಪತಿ ದೇವಾಲಯಗಳು, ಗವಿಗಂಗಾಧೇಶ್ವರ ಗೃಹಾಂತರ ದೇವಾಲಯದ ಅಭಿವೃದ್ಧಿ, ಹಲಸೂರಿನ ಶ್ರೀ ಸೋಮೇಶ್ವರ ದೇವಾಲಯದ ಅಭಿವೃದ್ಧಿ, ನಗರ ದೇವತೆ ಅಣ್ಣಮ್ಮ ಮತ್ತು ಶಿವಗಂಗೆಯ ಅಭಿವೃದ್ಧಿ ಕಾರ್ಯಗಳು ಪ್ರಮುಖವಾದವು. ವಿಜಯನಗರದ ಸಾಮ್ರಾಜ್ಯಕ್ಕೆ ನಿಷ್ಠೆ ತೋರಿದ ಕೆಂಪೇಗೌಡರಿಗೂ ಕೂಡ ಅಪವಾದ ತಪ್ಪಿದ್ದಲ್ಲ. ಮಹಾನ್ ಪರಾಕ್ರಮಿಯಾಗಿದ್ದ ಕೆಂಪೇಗೌಡರು ಸ್ವತಂತ್ರ ರಾಜರು ಆಗಬಹುದಾಗಿತ್ತು. ಆದರೂ ಮಹಾನ್ ರಾಜ ಕೃಷ್ಣದೇವರಾಯನ ಸ್ವಾಮಿನಿಷ್ಠೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಆ ಯೋಚನೆ ಮಾಡಲಿಲ್ಲ. ಶ್ರೀಕೃಷ್ಣದೇವರಾಯರ ನಿಧನದ ನಂತರ ಆದ ರಾಜಕೀಯ ಅರಾಜಕತೆಯಲ್ಲಿ ಅಳಿಯ ರಾಮರಾಯ ಮತ್ತು ಅರಸ ಸದಾಶಿವರಾಯರ ಸಂವಹನದ ಕೊರತೆಯಿದ್ದ ಸಂದರ್ಭದಲ್ಲಿ ನೆರೆಯ ಸಾಮಂತರ ಕುತಂತ್ರದಿಂದಾಗಿ ಭೈರವ ನಾಣ್ಯವನ್ನು ಟಂಕಿಸಿದರೆಂಬ ಆರೋಪದ ಮೇಲೆ ಸುಮಾರು 5 ವರ್ಷಗಳ ಕಾಲ ಆನೆಗುಂದಿಯ ಸೆರೆಮನೆಯಲ್ಲಿ ಅಕ್ರಮವಾಗಿ ಬಂದಿ ಹಾಕುತ್ತಾರೆ. ಆದರೆ ಸತ್ಯಕ್ಕೆ ಜಯ ಎನ್ನುವುದು ಮನವರಿಕೆಯಾಗಿ ಬಿಡುಗಡೆ ಮಾಡಿದಾಗ ವಿಜಯನಗರದ ಸಾಮ್ರಾಜ್ಯ ಪತನದ ಹಾದಿ ಹಿಡಿದಿರುತ್ತದೆ. ದಕ್ಕನ್ನಿನ ಸುಲ್ತಾನರಿಂದ ವಿಜಯನಗರದ ಸಾಮ್ರಾಜ್ಯ ಸೋಲುವಾಗ ಕೆಂಪೇಗೌಡರು ವಿಜಯನಗರದ ಸಾಮ್ರಾಜ್ಯ ರಕ್ಷಣೆಗೆ ಹೋರಾಡುತ್ತಾರೆ.
ಕೆಂಪೇಗೌಡರ ಮಗನ ಸಮೇತ 2,000 ಸೈನಿಕರು ದಖ್ಖನ್ನಿನ ಸುಲ್ತಾನರ ಮುಂದೆ ವೀರಮರಣ ಹೊಂದಿದಾಗ ಕೆಂಪೇಗೌಡರಿಗೆ ಅಪಾರ ದುಃಖ ಆಗುವುದು ಅವರ ಮನಸ್ಸಿಗೆ ಅಳಿಸಲಾರದ ನೋವನ್ನುಂಟು ಮಾಡುತ್ತದೆ. ಹೀಗೆ ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ದು ಅಷ್ಟೇ ಅಲ್ಲದೆ ಭಾರತೀಯ ರಾಜ ಪರಂಪರೆಯಲ್ಲಿ ವಿಶಿಷ್ಟವಾಗಿ ಉಳಿಯುವ ಕೆಲವು ಅಮೂಲ್ಯ ರತ್ನಗಳಲ್ಲಿ ಕೆಂಪೇಗೌಡರು ಕೂಡ ಒಬ್ಬರು. ಪರಿಸ್ಥಿತಿಯ ಲಾಭಕ್ಕೆ ತಮ್ಮ ತನವನ್ನು ಮಾರಿಕೊಳ್ಳುವ ಹಿಂದಿನ ಯುಗದಲ್ಲಿ ಕೆಂಪೇಗೌಡರು ಎಲ್ಲರ ಮನಸ್ಸಿನಲ್ಲಿ ವಿಶೇಷವಾಗಿ ಉಳಿಯುತ್ತಾರೆ. ಇನ್ನು ಮುಂದೆ ಬೆಂಗಳೂರಿಗೆ ಬಂದಾಗ ಕೆಂಪೇಗೌಡರು ಕಟ್ಟಿಸಿದ ಬೆಂಗಳೂರು ಇದು ಎಂಬುದು ನಿಮ್ಮ ಗಮನದಲ್ಲಿರಲಿ. ಧನ್ಯವಾದಗಳು.